ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ರೆಸಿಪಿಲಿ ನಾನು ಬರ್ಗರ್ ಮಾಡಿದ್ದೀನಿ. ಬನ್ ರೋಸ್ಟ್ ಮಾಡೋಣ. ಮಸಾಲೆಗೆ ಐಟಮ್ ರೆಡಿ ಮಾಡ್ಕೊತೀನಿ. ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಆಯಿಲ್ ಹಾಕ್ಕೊಂಡಿಲ್ಲ. ಆನಿಯನ್ ಹಾಕೋಣ. ಆನಿಯನ್ನು ಸಣ್ಣಗೆ ಕಚ್ಕೊಂಡಿದ್ದೀನಿ. 2 ತೊಗೊಂಡಿದ್ದೀನಿ ಈರುಳ್ಳಿ. ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಒಂದು ಟೊಮೊಟೊ ಹಾಕೊಳ್ಳೋಣ. ಒಂದು ಟೊಮೊಟೊ. ಖಾರದ ಪೌಡರ್ ಹಾಕೊಳ್ಳೋಣ. 1 ಸ್ಪೂನು. ಎಣ್ಣೆ ಸ್ಪೂನ್ 1 ಸ್ಪೂನು. ಚಿಟಿಕೆ ಅರಿಶಿನ. ಗರಂ ಮಸಾಲ 1 ಸ್ಪೂನ್. ಕ್ಯಾರೆಟ್ ಹಾಕೊಳ್ಳೋಣ. ಈಗ ಒಂದು ನೀರು ಹಾಕೊಳ್ಳೋಣ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಇವಾಗ ಆಗಿದೆ. ರೋಸ್ಟ್ ಎಲ್ಲ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮನೆಯಲ್ಲೇ ಇರುವಂಥ ಐಟಮ್ಗಳಲ್ಲಿ ದಿಢೀರ್ ಅಂತ ಮಾಡ್ಕೋಬೋದು. ಬಂದಿದ್ದರೆ ಮನೆಯಲ್ಲಿ ಗಾರ್ಲಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ಥರ ಬನ್ನಿದ್ರೆ ಮನೇಲಿ ದಿಢೀರ್ ಅಂತ ಮನೇಲಿರೋ ಐಟಮಲ್ಲೇ ನಾವು ಮಾಡ್ಕೋಬೋದು. ಯಾವ ರೀತಿ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಮಾಡಿದ್ನಲ್ಲ ಮಸಾಲೆ ಹಾಕೊಳ್ಳೋಣ. ನೋಡಿ, ಮಯೋನೀಸ್ ಹಾಕೊಳ್ಳೋಣ. ಈಗ ಮಯೋನೀಸ್ ಹಾಕಿದ್ದೀನಿ. ಇವಾಗ ಚೀಸ್ ಹಾಕೊಳ್ಳೋಣ. ನೋಡಿ, ಇವಾಗ ಚೀಸ್ ಹಾಕೊಳ್ಳೋಣ ಮೇಲೆ. ಇದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಸಾಲೆನ. ನೋಡಿದ್ರ ಫ್ರೆಂಡ್, ಎಷ್ಟು ಸಿಂಪಲ್ಲಾಗಿ ಎಷ್ಟು ಕಮ್ಮಿ ಐಟಮಲ್ಲಿ ಮಾಡ್ಕೋಬೋದು ದಿಢೀರ್ ಅಂತ. ಈಗ ಮಕ್ಕಳುಗಳು ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಏನಾರ ಬೇಕು ಅಂತಾರಲ್ವ, ಈಗ ಬನ್ನು ಬ್ರೆಡ್ಗಳು ಈ ರೀತಿ ಇದ್ದರೆ ಮಾಡ್ಕೋತಾ ಇರ್ಬೋದು ಮನೇಲಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗೂ ಕೂಡ ಇದೆ. ನೀವು ಕೂಡ ನೋಡಿ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಇವಾಗ ತೋರಿಸಿದ್ದೀನಿ. ಇಷ್ಟು ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.